ಪಾಟೀಲ್ ಅವರಿಗೆ, ದೇವರಿಬ್ಬರಿಗೆ ಮತ ಕ್ಷೇತ್ರದ ಎಲ್ಲ ಸರ್ವ ಹಿಂದೂಗಳಿಗೆ. ಮುದ್ದೇಬೇಳದ ಒಬ್ಬ ಭ್ರಷ್ಟ ನೀಚ ರಾಜಕಾರಣಿ ಎ.ಎಸ್. ಪಾಟೀಲ್ ನಡಲಿಗೆ ಒಂದು ಮಾತನ್ನು ಗಂಟೆ ಇಷ್ಟಪಡ್ತೀನಿ ಬಂದರೆ, ಎ.ಎಸ್. ಪಾಟೀಲ್ ನಡಲಿ ನೀನು ಹೇಳ್ತೀನಿ, ನಿನ್ನ ಮಾತು ಕೇಳಂಗಿಲ್ಲ. ನೀನು ಬದಲಗೌಡ ಪಾಟೀಲ್ ಬಗ್ಗೆ ಮಾತಾಡ್ತಿ. ನೀ ದೇವರಿಬ್ಬರಿ ಮತಕ್ಷೇತ್ರದಾಗ 10 ವರ್ಷ ಯಾವ ಫ್ಯಾಕ್ಟರಿ ಕಟ್ಟಿ, ಯಾವ ಇದು ಕಟ್ಟಿ, ಎಲ್ಲ ಕ್ಷೇತ್ರದ ಜನರಿಗೆ ಗೊತ್ತದ. ನೀ ಏನ್ ಮಾಡಿ ಅನ್ನೋದು ನಿನ್ನ ಕಂಠ ಗೋಚವಾಗಿ ನಾವೆಲ್ಲರೂ ಕಾರ್ಯಕರ್ತರು ಬಿಚ್ಚಿಡಬೇಕಲ್ಲ. ಕೋರವಾರದ ನಿಮ್ಗೆ ಚಪ್ಪಲಿ ಸಿಹಿಯಾದ್ರು ನೀನು ಬದಲಗೌಡ ಪಾಟೀಲ್ ಪರವಾಗಿ ಇನ್ನೊಂದ್ಸತಿ ಏನಾದ್ರು ಮಾತಾಡಿದ್ರೆ ನಿನ್ನ ದೇವರಿಗೆ ಮತಕ್ಷೇತ್ರ ಎಲ್ಲರೂ ಹೊತ್ತು ಕಾರ್ಯಕರ್ತರು ಹಿಂದೂ ಕಾರ್ಯಕರ್ತರು ಕೂಡಿ ಚಪ್ಪಲಿ ಸೇವೆ ಮಾಡ್ಬೇಕಂತ ಹೇಳಿ ಎಲ್ಲರೂ ಕೇಳ್ಕೊತೀವಿ. ನೀನು ದೇವರಿಗೆ ಮತಕ್ಷೇತ್ರಕ್ಕೆ ಇನ್ನೊಂದ್ಸತಿ ಕಾಲಾಡ್ಬೇಕಂದ್ರ ಹಿಂದೂ ಕಾರ್ಯಕರ್ತರ ಬಗ್ಗೆ ಮಾತಾಡಿದ್ರೆ ನಾನು ಹುಳಿ ಬದಲಗೌಡ ಪಾಟೀಲ್ ಬಗ್ಗೆ ಮಾತಾಡ್ತೀರಿ. ನಿನಗೆ ಚಪ್ಪಲಿ ಸೇವೆ ನಿಮ್ಮ ಮನೆಗೆ ಬಂದೇ ಮಾಡ್ತೇವೆ ಅಂತ ಹೇಳ ಗಂಟ ಹೇಳ್ತೀವಿ. ನಿನ್ನ ಬಾಯಿ ಬಾಳ ನಾಲಿಗೆ ಬಾಳ ನೀರಿನ ಮಾತ, ನಿನ್ನ ನಾಲಿಗೆ ಕಟ್ಟು ಮರೆ ಹೋಗ್ತೇವೆ. ನೀ ಏನ್ ಮಾಡ್ತಿ ಮಾಡ್ಕೋ. ಬಸನಗೌಡ ಪಾಟೀಲ್ ಹುಲಿ ಅದು ಉತ್ತರ ಕರ್ನಾಟಕ ಯಾವ ಕಾಣಿಸಿದ್ರ ಅದು ಬಸನಗೌಡ ಪಾಟೀಲ್ ಒಬ್ಬನೇ ಅಂತ ಹೇಳಕ್ಕೆ ಇಷ್ಟಪಟ್ಟು ಬಂದವಳೆ. ಇವತ್ತಿನ ದಿನ ಬಸನಗೌಡ ಪಾಟೀಲ್ ಏನ್ ಉಚ್ಚಾಟನೆ ಮಾಡಿದ್ರಿ, ಇನ್ನೊಂದ್ ದಿನ ಹಿಂಗೆ ಎಷ್ಟು ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತನ ಉಚ್ಚಾಟನೆ ಮಾಡ್ರಿ. ಇಷ್ಟು ದಿನ ನನಗೆ ಆ ಬ್ಯಾಟ್ ಬಿದ್ದಿಲ್ಲ, ಮುಂದೆ ಆ ಬ್ಯಾಟ್ ಬಿತ್ತ ಬಂದ್ರ ಬಿಜೆಪಿ ಕರ್ನಾಟಕ ಧೂಳಿ ಪಡಾಗಿ ಹೋಗ್ತದ. ಇದೇ ಬಸನಗೌಡ ಪಾಟೀಲ್ರನ್ನ ನೀವು ಯಾವುದೇ ಕಾರಣಕ್ಕೂ ಗೌರವಯುತವಾಗಿ ಹಳೆ ಮಾಡಿ ಬಿಜೆಪಿ ಗೌರ್ಮೆಂಟ್ ಆಗಿ ತಗೊಂಡ್ರ ನಿಮ್ಮ ಪಕ್ಷ ಹೋಯ್ತದ, ಇಲ್ಲಪ್ಪ ಕರ್ನಾಟಕದ ಬಿಜೆಪಿ ಸತ್ಯನಾಶಾಗಿ ಹೋಗ್ತದ. ಇವತ್ತು ಬಸನಗೌಡ ಪಾಟೀಲ್ರು ನಮ್ಮ ಹಿಂದೂ ಕಠೋರ ಹಿಂದೂವಾದಿ ಆ ಹಿಂದೂ ನಾಯಕರನ್ನ ಯಾರು ಬೆಳಕ್ ಬಿಡ್ತಾ ಇಲ್ಲ. ಯಾಕೆ ಬಿಡ್ತಾ ಇಲ್ಲ? ಎಲ್ಲರೂ ಒಂದೊಂದು ಬಗ್ಗೆ ಕೇಳಿದ್ರ ಬಿಜೆಪಿ ಅವರು ಏರ್ಪೋರ್ಟ್ ನಡೆಯೋದು ಬ್ಯಾರಲ್ಲೇ ಹಿಡ್ದಾನ, ಏರ್ಪೋರ್ಟ್ ನಡೆಯೋದು ಬ್ಯಾರೇ ಹೇಳ್ಬಿಟ್ಟನ. ಅವ್ರಿಗೇನು ಒಂದು ಕ್ಷೇತ್ರದಾಗ ಆರಿಸ್ಕೊಂಡು ತಾಕತ್ತಾಗಿಲ್ಲ, ಬೇರೆ ಕ್ಷೇತ್ರಕ್ಕೆ ಹೋಗಿ ನಮ್ಮ ಬಸನಗೌಡ ಬಗ್ಗೆ ಏನ್ ಮಾತಾಡ್ತೀಯ ನಡಳಿ. ಇವತ್ತ ಬಸನಗೌಡ ಪಾಟೀಲ್ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಈ ಪ್ರತಿಭಟನೆಯಲ್ಲಿ ದೇವರಪುರಿ ಮತಕ್ಷೇತ್ರದ ಮತ್ತು ಸುತ್ತಮುತ್ತಲಿನ ಎಲ್ಲ ಹಿಂದೂ ಸಾಮ್ರಾಟದ ಕಾರ್ಯಕರ್ತರು ಇವತ್ತು ಅವರ ಹಿಂದೆ ಇದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ನೀವು ಯಾಕೆ ಉಚ್ಚಾಟನೆ ಮಾಡಿದ್ರಿ ಅಂತ ಇಡೀ ಜನಕ್ಕೆ ಗೊತ್ತಾಗಬೇಕಾಗಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಭ್ರಷ್ಟಾಚಾರ ಆಗಬಾರ್ದಂತ ಮಾತಾಡಿದರು, ಭ್ರಷ್ಟಾಚಾರದ ವಿರೋಧವಾಗಿ. ಕುಟುಂಬಶಾಹಿ ರಾಜಕಾರಣಿ ಆಗಬಾರ್ದಂತ ಅದನ್ನು ಮಾತಾಡಿದರು. ಮತ್ತು ಹೊಂದಾಣಿಕೆ ರಾಜಕಾರಣಿ, ಇನ್ನೊಂದು ಪಕ್ಷದ ಜೊತೆ ಹೊಂದಾಣಿಕೆ ನಡೀಬಾರ್ದು ಅಂತ ಹೇಳಿ ಬಸನಗೌಡರು ಮಾತಾಡಿದ್ದು. ಮತ್ತು ಹಿಂದೂಗಳು ಮಾರಣ ಹೋಮ ಆದಾಗ ಹಿಂದೂಗಳಿಗೆ ನ್ಯಾಯ ಕೊಟ್ಟಂಥ ಏಕೈಕ ವ್ಯಕ್ತಿ ಕರ್ನಾಟಕ ರಾಜ್ಯದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಈ ಎಲ್ಲವನ್ನು ಮಾತಾಡಿದಕ್ಕೆ ಅವರಿಗೆ ಕೊಟ್ಟಂಥ ಶಿಕ್ಷೆ ಏನಂದರೆ ಕೇಂದ್ರದ ಶಿಸ್ತು ಸಮಿತಿಯವರು ಇವತ್ತು ಉಚ್ಚಾಟನೆ ಮಾಡಿದ್ದಾರೆ 6 ವರ್ಷ. ಅದಕ್ಕೆ ನಾನು ಅವ್ರಿಗೆ ಕೇಳಿ ಬಯಸ್ತಾ ಇದ್ದೀನಿ, ಇಲ್ಲಿ ನಡೀತಕ್ಕಂಥ ಅಪ್ಪ ಮಕ್ಕಳ ಒಂದು ಹೊಂದಾಣಿಕೆ, ಒಂದು ಪಕ್ಷದ ಅಧ್ಯಕ್ಷ ಹೇಗಿರಿಯನ್ನು ಹೊಂದಿದಂಥ ವಿಜಯೇಂದ್ರ ಅವರು ಇನ್ನೊಂದು ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಂಡು ರಾಜ್ಯದಲ್ಲಿ ಪಕ್ಷವನ್ನು ಮುನ್ನಡೆಸ್ತಾರೆ. ಅಂಥವ್ರು ಬೇಕಾ ನಿಮಗೆ? ಮತ್ತು ಅವರು ಭ್ರಷ್ಟರ ಜೊತೆ ಹೊಂದಾಣಿಕೆ ಆಗ್ತಾ ಇದ್ದಾರೆ, ಅಂಥವ್ರು ಬೇಕಾ ನಿಮಗೆ? ನೀವು ಹೇಳೋದು ಕುಟುಂಬಶಾಹಿ ರಾಜಕಾರಣ ಇರಬಾರ್ದು ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ, ಮತ್ತು ಹೊಂದಾಣಿಕೆ ರಾಜಕಾರಣ ಇರಬಾರ್ದು, ಭ್ರಷ್ಟಾಚಾರ ರಹಿತ ಇರಬೇಕು. ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಮೂಲ ಮಂತ್ರ ಅಂದರೆ ನಾವು ಹಿಂದೂಗಳ ಪರವಾಗಿ ಅಂತ ಹೇಳ್ತೀರಿ. ನೀವು ಹೇಳೋದು ಅದನ್ನು, ಮತ್ತು ಅದನ್ನೇ ಮಾಡಿಕೊಂಡು ನಡೀತಕ್ಕಂಥ ಬಸನಗೌಡರನ್ನ ಇವತ್ತು ಉಚ್ಚಾಟನೆ ಮಾಡ್ತೀರಿ ಯಾಕಂತ ನಮಗೆ ಪ್ರಶ್ನೆ. ಇಡೀ ಚಾಮರಾಜನಗರ ಹಿಡಿದು ಬೀದರ್ ತನಕ ಇವತ್ತು ಪ್ರತಿಭಟನೆ ನಡೀತಾ ಇದೆ. ಯಾವತ್ತು ಬಸನಗೌಡರು ನನ್ನ ಪರವಾಗಿ ಪ್ರತಿಭಟನೆ ಮಾಡಿ ಅಂತ ಎಲ್ಲಿ ಕರೆ ಕೊಡಲಿಲ್ಲ. ಇವರು ಸ್ವಯಂ ಪ್ರೇರಿತವಾಗಿ ಚಾಮರಾಜಪೇಟೆಯಿಂದ ಹಿಡಿದು ಬೀದರ್ ತನಕ ಮಾಡ್ತಾ ಇದ್ದಾರೆ. ಮತ್ತು ಇವಾಗ ಕರಾವಳಿ ಭಾಗದಲ್ಲಿ ಕೂಡ ಬಸನಗೌಡರು ಅವರು ಉಚ್ಚಾಟನೆಯನ್ನು ಖಂಡಿಸ್ತಾ ಇದ್ದಾರೆ. ಮೊನ್ನೆ ನನಗೆ ಕರಾವಳಿ ಭಾಗದ ಒಬ್ಬ ಜಿಲ್ಲಾ ಉಪಾಧ್ಯಕ್ಷರು ಮಾತಾಡಿದರು, ಬಸನಗೌಡ ಪಾಟೀಲ್ರು ಇಲ್ಲ ಅಂದರೆ ಹಿಂದುತ್ವನೇ ಇದ್ದಂಗಿಲ್ಲ, ಬಸನಗೌಡ ಪಾಟೀಲ್ ಇಲ್ಲ ಅಂದರೆ ಕರಾವಳಿ ಭಾಗದಲ್ಲಿ ಬಿಜೆಪಿ 0 ಆಗ್ತದ. ಅದಕ್ಕೆ ನಾವು ಮುಂದೊಂದು ದಿನ ಏನಾದರೂ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಹಿಂದುತ್ವದ ಪಕ್ಷ ಕಟ್ಟಿದರೆ ನಾವು ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಅವ್ರ ಜೊತೆ ಕೈ ಜೋಡಿಸ್ತೇವೆ ಅಂತ ಹೇಳಿದರು. ಅದಕ್ಕೆ ಬಸನಗೌಡರು ಕೂಡ ಹೇಳಿದ್ದಾರೆ, ನಾನು ಯಾವುದೇ ಪಕ್ಷವನ್ನು ಈ ಸದ್ಯಕ್ಕೆ ಕಟ್ಟತಕ್ಕಂಥ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಇದ್ದಂಥ ಪಕ್ಷವನ್ನೇ ನಾನು ರಿಪೇರಿ ಮಾಡ್ತೀನಿ, ಇದ್ದಂಥ ಭ್ರಷ್ಟರನ್ನು ಹೊರಗೆ ಹಾಕ್ತೀವಿ, ಇದ್ದಂಥ ಒಂದು ಹೊಂದಾಣಿಕೆ ರಾಜಕಾರಣಿಗಳನ್ನು ನಾವು ನಿರ್ಮೂಲನೆ ಮಾಡತಕ್ಕಂಥ ಒಂದು ವಿಷಯದಲ್ಲಿ ಮತ್ತೆ ನನ್ನ ಹೋರಾಟ ನಿಲ್ಲುವುದಿಲ್ಲ ಅಂತ ಹೇಳಿದ್ದಾರೆ. ಈ ಹೋರಾಟ ನಿರಂತರವಾಗಿರುತ್ತೆ. ಮತ್ತು ನಮ್ಮ ಹೋರಾಟ ಕೂಡ ಬಸನಗೌಡ ಪಾಟೀಲ್ ಅಭಿಮಾನಿಗಳ ಹೋರಾಟ ಇನ್ನೂ ನಿರಂತರವಾಗಿ ಅವ್ರನ್ನ ವಾಪಸ್ ತಗೊಳ್ತಾನ ನಾವು ಈ ರಾಜ್ಯದಲ್ಲಿ ನಾವು ಮನೆ ಮುಟ್ಟೋದಿಲ್ಲ. ಈ ಹೋರಾಟವನ್ನು ಖಂಡಿತವಾಗಿ ಮುಂದೆ ನಡೆಸ್ಕೊಂಡು ಹೋಗ್ತೇವೆ ಅಂತ ನಾವು ಹೇಳ್ತಾ ಇದ್ದೀವಿ.
ಕಾರಣಕ್ಕಾಗಿ ಇಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ಈಗ ಒಂದೇ ಒಂದು ಹೇಳೋದು, ಕರ್ನಾಟಕ BJP ಅಪ್ಪ ಮಕ್ಕಳನ್ನು ನಿಂತ BJP ನಡೆದು ಅಂತೇಳಿ ಇವ್ರು ತಿಳ್ಕೊಂಡಿದ್ದಾರಲ್ಲ ರಾಜ್ಯ ನಾಯಕರು, ರಾಷ್ಟ್ರೀಯ ನಾಯಕರು, ಅದು ತಪ್ಪು ಸಂದೇಶ. ಇಲ್ಲಿ ಮೂಲತಃ ಫಸ್ಟ್ BJP ಕಟ್ಟಿದ್ದನ್ನು ಅದು ಯಡಿಯೂರಪ್ಪರ ಕೂಡ ಪಾಲಿದ್ದು ಬಸವನಗೌಡರಿಗೂ ಇದೆ. ಆಗ ಬಸವನಗೌಡರಿಗೆ ಉಚ್ಚಾಟನೆ ಮಾಡಿದ್ದು ಅಪ್ಪ ಮಕ್ಕಳ ಕಾರಣ. ನೇರ ಹೊಣೆ ಅಪ್ಪ ವಿಜೇಂದ್ರ ಯಡಿಯೂರಪ್ಪರಿಗೆ ಏನು ಬಂದಿದೆಯಪ್ಪ ಅಂದರೆ ಪುತ್ರ ವ್ಯಾಮೋಹ ಬಂದಿದೆ. ಅದಕ್ಕೋಸ್ಕರ ಬಸವನಗೌಡರಿಗೆ ಉಚ್ಚಾಟನೆ ಮಾಡಿದ್ದಾರೆ. ಅಪ್ಪ ಮಕ್ಕಳ ಪುತ್ತಂತರಿಂದ ಬಸವನಗೌಡರು ಉಚ್ಚಾಟನೆ ಆಗಿದ್ದಾರೆ. ಹಾಗೂ ಒಬ್ಬ ಮಾಜಿ ಶಾಸಕ, ದೇವರಪ್ಪರಿಗೆ ಮತಕ್ಷೇತ್ರದ ಮಾಜಿ ಶಾಸಕ, ಅವನು ಕೋರವಾರ ಗ್ರಾಮದಲ್ಲಿ ಮೆಟ್ಲೆ ಹೊಡ್ಕೊಂಡಿದ್ದು ಮರ್ತಿದ್ದಾನೆ, ಮರ್ತಂಗೆ ಕಾಣ್ತಿದೆ. ಇನ್ನೊಮ್ಮೆ ಹೇಳ್ತೀನಿ, ಬಸವನಗೌಡರ ಬಗ್ಗೆ ಏನಾದರೂ ಇನ್ನೊಮ್ಮೆ ಈ ಥರ ಮಾತಾಡಿದ್ರೆ ಕೋರವಾರದಲ್ಲಿ ನಡೆದ ಘಟನೆ ನಿಮ್ಮ ಮುತ್ತೆವಾಳ ನಿಮ್ಮ ಮನೆ ಮುಂದೆ ನಿಮ್ಮ ಹೊರಗೆ ತಂದು ಪಡಿ ಶಕ್ತಿ ನಮ್ಮಲ್ಲಿದೆ. ಹೇಳ್ತೀವಿ ಒಂದೇ ಒಂದು, ಬಸವನಗೌಡರ ಬಗ್ಗೆ ಮಾತಾಡೋದಾಗಲಿ, ನಮ್ಮ ಜಗದ್ಗುರುಗಳ ಬಗ್ಗೆ ಮಾತಾಡೋದಾಗಲಿ ಎಚ್ಚರಿಕೆ ಇದು ನಿಮಗೆ. ಇವತ್ತೇ ಅದು ಆಫೀಸ್ ಕ್ಷಮೆ ಬೇಡಬೇಕು. ಎಲ್ಲ ಮಾಧ್ಯಮದವ್ರು ಕರೆಸಿ ಬಸವನಗೌಡರಿಗೆ, ನಮ್ಮ ಸ್ವಾಮಿಗಳಿಗೆ ಮಾತಾಡಿದ್ರು ಕ್ಷಮೆ ಬೇಡಬೇಕಂತ ನಾನು ಈ ಮುಖಾಂತರ ಆಗ್ರಹ ಮಾಡ್ತೀನಿ. ನನ್ನ ಹೆಸರು ನಿಂಗರಾಜ್ ಕೊಟ್ಗಿ, ಶ್ರೀರಾಮ ಸೇನೆ ತಾಲೂಕು ಅಧ್ಯಕ್ಷರು ಮಾಜಿ ಹಾಗೂ ಪಂಚಸೇನೆ ತಾಲೂಕಾ ಅಧ್ಯಕ್ಷರು ನಿಂಗರಾಜ್ ಕೊಟ್ಗಿ. ಕರೆ ಕೊಡ್ಲಾರ್ದೇನೆ ಈ ಮಟ್ಟಕ್ಕೆ ಎಲ್ಲ ಕಡೆನೂ ಸ್ಟ್ರೈಕ್ ಮಾಡತ್ತೇವು. ಜೈಲ್ಕರ್ ಬಸವನಗೌಡ್ರು ಏನ್ರಿ ಕರೆ ಕೊಟ್ರಪ್ಪ ಅಥವಾ ಈ ಮಗನ ಚಡ್ಡಿ ಬಿಚ್ಚ ಹೊಡಿತೀವಿ ಅಂತ ಇಷ್ಟು ನೇರವಾಗಿ ಹೇಳ್ತೀನಿ. ಈ ಯಡಿಯೂರಪ್ಪ ಹಾಗೂ ವಿಜಯೇಂದ್ರಗೆ ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ವಿಜಯೇಂದ್ರ ಅವ್ರ ಹೇಳ್ತಾರೆ ಎಲ್ಲ ನಮ್ಮಪ್ಪ ಸೈಕಲ್ ತೊಳೆದು ಇದನ್ನು ಪಕ್ಷ ಕಟ್ಟಿದ್ರು, ಸೈಕಲ್ ನಮ್ಮಂಥವ್ರು ನಿಮ್ಮ ಜೊತೆ 4 ಮಂದಿ ಸೈಕಲ್ ತೊಳೆದಲ್ಲಿ ಪಕ್ಷ ಬೆಳೆದ, ಇಲ್ಲ ಪಕ್ಷ ಬೆಳೀತಲ್ಲ ಅಂತ ವಿಜಯೇಂದ್ರ ಅವ್ರು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಮಾನ್ಯ ನಮ್ಮ ಹಾಲಿ ಶಾಸಕರಾದಂಥ ಮಾಜಿ ಶಾಸಕರಾದಂಥ ನಡಹಳ್ಳಿಯವರು, ಪಾಟೀಲ್ ನಡಹಳ್ಳಿಯವರು ಕೂಡ ನಿನ್ನೆ ಬಸವನಗೌಡರ ಬಗ್ಗೆ ನಾಲಿಗೆ ತುಂಬ ಹರಿಬಿಟ್ಟಿದ್ದಾರೆ. ಅವರಿಗೂ ಕೂಡ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇದೇ ಮಾತನ್ನು ಹೊಳ್ಳಿ ಇನ್ನೊಮ್ಮೆ ಏನಾದರೂ ಇದು ಆದರೆ ಅವರಿಗೆ ಬಿದ್ದಂಥ ಚಪ್ಪಲಿ ಏಟು ನಿಮಗೂ ಕೂಡ ಬರುತ್ತೆ ಅಂತ ಇವತ್ತು ನೇರವಾಗಿ ನಾನು ಬಸವನಗೌಡರ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ. ಮಾತಿನ ನಾಲಿಗೆ ಹಿಡಿತ ಕರೆಕ್ಟ್ ಆಗಿರ್ಬೇಕು. ಮಾತು ಕರೆಕ್ಟಾಗಿ ಬಂದರೆ ನಾವು ಕೂಡ ಕರೆಕ್ಟಾಗಿ ಇರ್ತೇವೆ. ಈ ಮಾತು ಬರೀ ಪಾಟೀಲ್ ಅವರಿಗೆಲ್ಲ ಪಾಟೀಲ್ ನಡಹಳ್ಳಿಯವರಿಗೂ ಕೂಡ ಹೇಳ್ತೀನಿ, ವಿಜಯೇಂದ್ರ ಯಡಿಯೂರಪ್ಪನವರಿಗೂ ಕೂಡ ನೇರವಾಗಿ ಈ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಬರೀ ಬ್ಯಾನರ್ಗಳಲ್ಲಿ ಚಪ್ಪಲಿ ಹಿಡಿಬಿದ್ದಾವು. ಮುಂದೆ ನೀನು ತಂದೆ ಮಗ ಏನಾರ ಸುದ್ದ ಹಾಕಿಸಿಂದ ನೀವು ಬಸವನಗೌಡರಿಗೆ ಯಾವ ಥರ ನೀವು ಉಚ್ಚಾಟನೆ ಮಾಡಿಸಿ ಅದೇ ಥರ ಹಳೆ ಪಕ್ಷಕ್ಕೆ ಏನ್ರಿ ಹೈಕಮಾಂಡ್ ಅಂತ ಕರ್ಸೋಳಿಕಪ್ಪ ಅಂತಂದ್ರೆ ನೇರವಾಗಿ ನಿಮ್ಮ ಮನೆಯನ್ನು ಕೀಸಿನ ಚಪ್ಪಲಿ ಹಿಡಿದು ಹೊಡಿತೀವಿ ಅಂತ ನಾನು ನೇರವಾಗಿ ಬಸವನಗೌಡರ ಅಭಿಮಾನಿ ಕೇಳ್ಕೊತೀನಿ. ಇಷ್ಟನ್ನು ಹೇಳ್ಕೊತ ನಾನು 2 ಮಾತು ಮುಗಿಸ್ತೀನಿ. ನಮ್ಮ ಹೆಸರು ಸಾಹೇಬಗೌಡ ಬ್ರದರ್, ದೇವರಪ್ಪರಿಗೆ. ಒಬ್ಬ ಉನ್ನತ ಮಟ್ಟದ ನಿಷ್ಠಾವಂತ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಏನು ಉಚ್ಚಾಟನೆ ಮಾಡಿದ್ದಾರೆ ಭಾರತೀಯ ಜನತಾ ಪಕ್ಷದಿಂದ, ಅದರ ವಿರುದ್ಧವಾಗಿ ನಾವು ಇವತ್ತು ದೇವರಪುರಿ ಮತಕ್ಷೇತ್ರದಲ್ಲಿ ಎಲ್ಲ ಹಿಂದೂ ಬಾಂಧವರು ಹಾಗೂ ಎಲ್ಲರೂ ಸೇರಿ ನಾವು ಬೃಹತ್ವಾದಂಥ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು. ಕಾರಣ ಏನು ಅಂತಂದರೆ, ಒಬ್ಬ ನಿಷ್ಠಾವಂತ, ಭ್ರಷ್ಟಾಚಾರ ರಹಿತ, ಕಳಂಕರಹಿತ, ಅಭಿವೃದ್ಧಿಯ ಹರಿಕಾರರಾಗಿ ಅತ್ಯಂತ ವಿಶೇಷ ಕೊಡುಗೆಯನ್ನು ಪಟ್ಟಿರ್ತಕ್ಕಂಥ ಈ ಜಿಲ್ಲೆಗೆ, ರಾಜ್ಯಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೇಂದ್ರದ ಮಾಜಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಯಾವುದೂ ಗುರುತರವಾದಂಥ ಕಾರಣ ಕೊಡದೆ ಸುಮ್ಮನೆ ಒಬ್ಬ ರಾಜ್ಯಾಧ್ಯಕ್ಷ ಹಾಗೂ ಒಬ್ಬ ಮಾಜಿ ಮುಖ್ಯಮಂತ್ರಿ, ಇಬ್ಬರು ಕುಟುಂಬದ ವ್ಯಕ್ತಿಗಳನ್ನು ಮಾತು ಕೇಳಿಕೊಂಡು ಇಡೀ ಒಂದು ತ್ಯಾಗ ಬಲಿದಾನದಿಂದ ಕಟ್ಟಿರ್ತಕ್ಕಂಥ ಪಕ್ಷವನ್ನು ಮೂಲೆಗುಂಪು ಮಾಡ್ತಕ್ಕಂಥ ಕಾರ್ಯಕ್ಕೆ ಏನು ತಾವು ಕೈ ಹಾಕಿದ್ದೀರಿ, ಇದು ನಿಜವಾಗಲೂ ಕೂಡ ಮುಂದೆ ಕರ್ನಾಟಕದಲ್ಲಿ BJP ಅಸ್ತಿತ್ವ ಇಲ್ಲದಂತೆ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಹಾಗಾಗಿ ಹಾಗಾಗದಂತೆ ನಾವು ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಮರಳಿ ಪಕ್ಷಕ್ಕೆ ತಂದು ಅವರ ನೇತೃತ್ವದಲ್ಲಿನೇ ಚುನಾವಣೆ ನಡೆಸಿದರೆ ಈ ರಾಜ್ಯದಲ್ಲಿ BJP ಅಧಿಕಾರಕ್ಕೆ ಬರುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಅಕಸ್ಮಾತ್ ತಾವೇನಾದರೂ ಬಸವನಗೌಡರಿಗೆ ಈ ರೀತಿ ಮುಂದೆ ಇದೇ ರೀತಿ ನಡೆಸಿಕೊಂಡು ಹೋದರೆ ನಿಮ್ಮ ಪಕ್ಷಕ್ಕೆ ಉಳಿಗಾಲ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಸ್ಪಷ್ಟವಾಗಿ ನಾವೆಲ್ಲ ಹಿಂದೂ ಬಾಂಧವರು ಇವತ್ತಿನ ದಿವಸ ಹೇಳಿ ಈ ಒಂದು ಬೃಹತ್ವಾದಂಥ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದು ಕೇವಲ ದೇವರಪುರಿ ವಿಜಯಪುರ ಜಿಲ್ಲೆಗೆ ಮಾತ್ರ ಸೀಮಿತ ಅಲ್ಲ, ಕರ್ನಾಟಕ, ಇಡೀ ಅಖಂಡ ಕರ್ನಾಟಕ ತುಂಬ ಇಂಥ ಒಂದು ಪ್ರತಿಭಟನೆ ಇಡೀ ಅವರನ್ನು ಕರೆತರುವವರೆಗೆ ನಡೆಯುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಹಾಗಾಗಿ ತಾವೆಲ್ಲರೂ ಕೇಂದ್ರದ ನಾಯಕರು ಬಸವನಗೌಡರ ಶಕ್ತಿಯನ್ನು ಅರಿತುಕೊಂಡು ಅವರನ್ನು ವಾಪಸ್ BJP ಪಕ್ಷಕ್ಕೆ ಕರೆತಂದು ಈ ರಾಜ್ಯದ ಚುಕ್ಕಾಣಿ ಹಿಡಲಿಕ್ಕೆ ಅವಕಾಶ ಮಾಡಿಕೊಡಬೇಕಂತೇಳಿ ನಾವು ಈ ಪ್ರತಿಭಟನೆ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ. ಧನ್ಯವಾದಗಳು. ನನ್ನ ಹೆಸರು ಸಂಗನಗೌಡ ಪಾಟೀಲ್ ಮುಳಸಾವಳಿಗೆ. ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟನೆ ಮಾಡಿದ್ದಾರೆ.
ಈ ಶಿಸ್ತು ಸಮಿತಿಯವರು ಯಾವ ಆಧಾರದ ಮೇಲೆ ಇವರನ್ನು ಉಚ್ಚಾಟನೆ ಮಾಡಿದಾರ ಅನ್ನೋದನ್ನ ಪುನರ್ ಪರಿಶೀಲಿಸಬೇಕು. ಯಾಕಂತಂದ್ರೆ ಇವರು ಯಾವುದೇ ಬಿಜೆಪಿ ಪಕ್ಷದ ವಿರುದ್ಧವಾಗಿ ಮಾತಾಡಿಲ್ಲ, ಯಾವುದೇ ಈ ದೇಶದ ಪ್ರಧಾನಮಂತ್ರಿ ವಿರುದ್ಧ ಮಾತಾಡಿಲ್ಲ, ಗೃಹ ಮಂತ್ರಿ ವಿರುದ್ಧ ಮಾತಾಡಿಲ್ಲ, ಬಿಜೆಪಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ವಿರುದ್ಧ ಮಾತನಾಡಿಲ್ಲ, ಒಂದು ಕುಟುಂಬ ರಾಜಕಾರಣದ ವಿರುದ್ಧ ಮಾತನಾಡಿದ್ದು ಮತ್ತು ಭ್ರಷ್ಟಾಚಾರದ ವಿರುದ್ಧ ಮಾತನಾಡಿದ್ದು ಮತ್ತು ಹೊಂದಾಣಿಕೆಯ ವಿರುದ್ಧ ಮಾತನಾಡಿದಂಥದ್ದು. ಅಪ್ಪ ಮಕ್ಕಳ ಹೊಂದಾಣಿಕೆ ವಿರೋಧ ಪಕ್ಷ ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರದ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ಈ ಹೊಂದಾಣಿಕೆ ವಿರುದ್ಧ ಮಾತನಾಡಿದ್ದು. ಹಾಗಾದ್ರೆ ಬಿಜೆಪಿಯ ಸಿದ್ಧಾಂತ ಏನು ಹಂಗಂದ್ರೆ ಕುಟುಂಬ ರಾಜಕಾರಣದ ಬೆಂಬಲವಿದೆನಾ ಬಿಜೆಪಿ ಪಕ್ಷದ ಸಿದ್ಧಾಂತ? ಅಥವಾ ಹೊಂದಾಣಿಕೆ ವಿರೋಧ ಪಕ್ಷದ ಜೊತೆಗೆ ಏನಪ್ಪಾ ಅಂದ್ರೆ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ಸಿದ್ಧಾಂತ ಇದೆನಾ ಬಿಜೆಪಿ ಪಕ್ಷದ ಶಿಸ್ತು ಸಮಿತಿಯ ಸಿದ್ಧಾಂತ? ಹಾಗಾದ್ರೆ ಎಲ್ಲರೂ ನೋಡಿಕೊಂಡು ಸುಮ್ಮನಿರ್ಬೇಕಾ? ಒಂದು ಅಭಿವೃದ್ಧಿಯ ಹರಿಕಾರ, ಉತ್ತರ ಕರ್ನಾಟಕದ ಧ್ವನಿಯಾಗಿ ನಿಂತ್ಕೊಂಡಂತ ಬಸನಗೌಡ ಪಾಟೀಲರನ್ನ ಉಚ್ಚಾಟನೆ ಮಾಡಿದರೆ ಮುಂದೊಂದು ದಿನ ಯಡಿಯೂರಪ್ಪನವರ ಚಡ್ಡಿಯನ್ನ ಅಭಿಮಾನಿಗಳು ಉಚ್ಚಬೇಕಾಗ್ತದೆ. ಅದಕ್ಕೆ ಆ ಕೆಲಸ ಆಗಬಾರ್ದು ಅಂತಂದ್ರೆ ಕೇಂದ್ರ ಶಿಸ್ತು ಸಮಿತಿಯವರು ತಕ್ಷಣವೇ ಅದನ್ನು ಪುನರ್ ಪರಿಶೀಲನೆ ಮಾಡಿ ಬಸನಗೌಡರನ್ನ ವಾಪಸ್ ಏನಪ್ಪಾ ಅಂದ್ರೆ ಪಕ್ಷಕ್ಕೆ ಸೇರಿಸಿಕೊಂಡಿದ್ದ ಆಗಿದ್ರೆ ಮುಂದಿನ ದಿನಮಾನಗಳಲ್ಲಿ ಟಿಪಿ ಆಗಿರ್ಬೋದು, ಜಡ್ಪಿ ಆಗಿರ್ಬೋದು, ಮುಂದಿನ ಎಲೆಕ್ಷನ್ಗಳಲ್ಲಿ ಅವರ ನೇತೃತ್ವದಲ್ಲಿ ನಡೆದರೆ ಮತ್ತೇನಪ್ಪಾ ಅಂದ್ರೆ ಅಧಿಕಾರ ಹಿಡಿದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತಂದ್ರೆ ಇಬ್ಬರ ಜಗಳದಲ್ಲಿ ಮತ್ತೆ ಮೂರನೇದವನಿಗೆ ಲಾಭ ಮಾಡಿಕೊಟ್ಟಂಗೆ ಆಗ್ತದೆ ಕರ್ನಾಟಕದಲ್ಲಿ ಅಂಥೇಳಿ ಕೇಂದ್ರದ ಶಿಸ್ತು ಸಮಿತಿಗೆ ನಾವು ಪುನರ್ ಒಂದು ಅವಲೋಕನಕ್ಕಾಗಿ ನಾವು ಮನವಿಯನ್ನು ಮಾಡ್ತೀವಿ. ಮನವಿ ಅಷ್ಟೇ ಅಲ್ಲ, ಇದು ಎಚ್ಚರಿಕೆನೂ ಕೂಡ. ಇಲ್ಲ ಅಂತಂದ್ರೆ ಒಂದೇ ಒಂದು ಬಸನಗೌಡರ ಸ್ವ ಇಚ್ಛೆಯಿಂದ ಕರೆ ಕೊಟ್ಟಿದ್ರೆ ಇದು ಬಹಳ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇತ್ತು. ಇದು ಸ್ವ ಇಚ್ಛೆಯಿಂದ ನಡೆಯುವಂಥ ಹೋರಾಟಕ್ಕೆ ಈ ಮಟ್ಟದಲ್ಲಿ ಪ್ರತಿ ತಾಲೂಕು ಗ್ರಾಮಗಳಲ್ಲಿ ಇವತ್ತು ಹೋರಾಟ ನಡೀತಾ ಇದೆ. ಒಂದು ವೇಳೆ ಬಸನಗೌಡರ ಮುಂದಾಳತ್ವ ವಹಿಸ್ಕೊಂಡು ಬೀದಿಗಿಳಿದ್ರೆ ಇಲ್ಲಿ ತಂದೆ ಮಕ್ಕಳನ್ನ ಈ ರಾಜ್ಯದಲ್ಲಿ ಇರ್ಲಿಕ್ಕಾಗೋದಿಲ್ಲ, ಮುಂದೆ ಅವಕಾಶ ಅನ್ನುವಂಥ ಮಾತನ್ನು ಹೇಳ್ತೀವಿ. ಅದಕ್ಕೆ ತಂದೆ ಮಕ್ಕಳನ್ನ ಹೊರಗಿಟ್ಟು ಬಸನಗೌಡರ ನೇತೃತ್ವದಲ್ಲಿ ಚುನಾವಣೆ ಆಗಬೇಕು, ಅವರ ನೇತೃತ್ವದಲ್ಲೇ ಆಗಬೇಕು. ಇದು ಉತ್ತರ ಕರ್ನಾಟಕದವ್ರಿಗೆ ಪ್ರಾತಿನಿಧ್ಯ ಸಿಗಬೇಕು. ಒಂದು ವೇಳೆ ಇದೇ ದಕ್ಷಿಣ ಕರ್ನಾಟಕದವ್ರಿಗೆ ಮುಂದೆ ನೀವು ಪ್ರಾತಿನಿಧ್ಯ ಕೊಡೋದಾದ್ರೆ ನಾವು ಉತ್ತರ ಕರ್ನಾಟಕದವರು ಪ್ರತ್ಯೇಕ ರಾಜ್ಯಕ್ಕೆ ನಾವು ಬೇಡಿಕೆ ಇಡಬೇಕಾಗ್ತದೆ. ಯಾಕಂದ್ರೆ ನಾವು ಹಗಲು ರಾತ್ರಿ ದುಡಿದಂಥ ಸಣ್ಣ ಪುಟ್ಟ ಏನಪ್ಪಾ ಅಂದ್ರೆ ಕಾರ್ಯಕರ್ತರಿಗೆ ಅಧಿಕಾರ ಏನಪ್ಪಾ ಅಂದ್ರೆ ಒಂದು ಕನಸಿನ ಮಾತಾಗ್ತದೆ, ನಿಮ್ಮ ಮನೆ ವಾಚ್ಮ್ಯಾನ್ ಕೆಲಸ ಮಾಡಬೇಕಾಗ್ತದೆ. ಅದಕ್ಕೆ ಇದು ಏನಪ್ಪಾ ಅಂದ್ರೆ ಶಿಸ್ತು ಸಮಿತಿಗೆ ನಾವು ಮುನ್ನೆಚ್ಚರಿಕೆಯಾಗಿ ಹೇಳ್ತಾ ಇದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಇದು ಬೃಹತ್ ಹೋರಾಟಕ್ಕೆ ಇನ್ನೂ ಅಣಿ ಹಾಕಬಾರ್ದು. ಒಂದು ದೊಡ್ಡ ಮಟ್ಟಕ್ಕೆ ಇದು ಆಯಿತು ಅಂತಂದ್ರೆ ಭಾಳ ಒಂದು ಕೆಟ್ಟ ಪರಿಸ್ಥಿತಿ ಬರ್ತದೆ ಬಿಜೆಪಿಗೆ ಈ ರಾಜ್ಯದಲ್ಲಿ ಅಂತ ಹೇಳಕ್ಕೆ ನಮ್ಮ ಇಷ್ಟಪಡ್ತೀನಿ. ಅದಕ್ಕೆ ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಶಂಕರಗೌಡ ಹಿರೇಗೌಡರ ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ. ಬಸನಗೌಡ ಪಾಟೀಲರನ್ನ ಭಾರತೀಯ ಜನತಾ ಪಕ್ಷ ಉಚ್ಚಾಟನೆ ಮಾಡೋದಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಕ್ಷದ ವಿರುದ್ಧ ಏನಪ್ಪಾ ಅಂತಂದ್ರೆ ಇವತ್ತು ಹೋರಾಟವನ್ನ ಹಮ್ಮಿಕೊಂಡಿರ್ತಕ್ಕಂಥ ಸಮಸ್ತ ದೇವರಹಿಪ್ಪರಿಗೆಯ ಹಾಗೂ ಎಲ್ಲ ಸುತ್ತಮುತ್ತಲಿನ ಹಿಂದೂ ಸಮಾಜದ ಎಲ್ಲ ಬಾಂಧವರಿಗೆ ಹಾರ್ದಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಹೋರಾಟದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಬಿಜಾಪುರದ ಹುಲಿಯಾಗಿರ್ತಕ್ಕಂಥ ಶ್ರೀ ಬಸನಗೌಡ ಪಾಟೀಲ್ರೆ ಒಂದು ಉಚ್ಚಾಟನೆಯ ಮುಖ್ಯಸ್ಥಿಯನ್ನು ವಹಿಸಿರ್ತಕ್ಕಂಥ ನಮ್ಮ ಭಾಗದ ಹುಲಿಯಾಗಿರ್ತಕ್ಕಂಥ ಶ್ರೀ ಬಸನಗೌಡರು ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸನ್ಮಾನ್ಯ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮಹನರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತ ಕೋರ್ತಾ ಇದ್ದೇನೆ. ಇವತ್ತು ಬಸನಗೌಡರನ್ನ ಉಚ್ಚಾಟನೆ ಮಾಡಿ ನೀವೇನಾದ್ರೂ ನಿಮಗೆ ಅನುಕೂಲ ಆಗ್ಯದ ಅಂತ ತಿಳ್ಕೊಂಡಿದ್ರ ಅದು ಶುದ್ಧ ತಪ್ಪ. ಯಾಕಂತಂದ್ರೆ ನಿಮಗೇನಪ್ಪಾ ಅಂತಂದ್ರೆ ನಾವು ಟೈಮ್ ಕೊಡ್ತಾ ಇದ್ದೀವಿ. ಇವತ್ತು ನೀವು ಬಸನಗೌಡರು ಉಚ್ಚಾಟನೆ ಮಾಡಿ ಅದು ಯಾವ ರೀತಿ ಸಂಘಟನೆ ಮಾಡ್ತೀರಿ ನಾವು ನೋಡ್ತೀವಿ. ನೀವು ಭಾರತೀಯ ಜನತಾ ಪಕ್ಷವನ್ನು ಯಾವ ರೀತಿ ಸಂಘಟನೆ ಮಾಡ್ತೀರಿ ನಾವು ನೋಡ್ಬೇಕಲ್ಲ. ಯಾಕಂತಂದ್ರೆ ಅನಂತಕುಮಾರ್ ಹೆಗಡೆ ಅವ್ರನ್ನ ನೀವು ಏನಪ್ಪಾ ಅಂತಂದ್ರೆ ಉಚ್ಚಾಟನೆ ಮಾಡಿದಾಗ ನಿಮಗೆ ಯಾರೋ ಅವ್ರಿಗೆ ಏನಪ್ಪಾ ಅಂತಂದ್ರೆ ಸಪೋರ್ಟ್ ಕೊಡ್ಲಿಲ್ಲ. ಇನ್ನೊಂದು ಏನಪ್ಪಾ ಅಂತಂದ್ರೆ ಈಶ್ವರಪ್ಪರನ್ನ ಉಚ್ಚಾಟನೆ ಮಾಡಿದ್ರಿ, ಅವಾಗ ನಿಮ್ಗೆ ಪರಿಷತ್ ಆಗ್ಲಿ, ಬಜರಂಗ ದಳ ಆಗ್ಲಿ, ಶ್ರೀರಾಮ್ ಸೇನೆ ಆಗ್ಲಿ, UDP ಆಗ್ಲಿ ಹಲವು ವಿದ್ಯಾರ್ಥಿ ಪರಿಷತ್ಗಳನ್ನು ಕೂಡಿಕೊಂಡು ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿ ಕರ್ನಾಟಕದಲ್ಲಿ ಬಿಜೆಪಿ ಬೆಳೆಸ್ತಾರೆ. ಆದ್ರೆ ದುರ್ದೈವ ಸಂಗತಿ ಏನಪ್ಪಾ ಅಂದ್ರೆ ಹುಬ್ಬಳ್ಳಿಯಲ್ಲಿ ಮೂತಾಲಿಕರವನ್ನ ಬೆಳಗ್ಗೆ ತೆಗೆದುಕೊಂಡು ಸಾಯಂಕಾಲ ಉಚ್ಚಾಟನೆ ಮಾಡ್ತಾರ.
ಅದೇ ರೀತಿಯಾಗಿ ಅನಂತಕುಮಾರ್ ಹೆಗಡೆ ಅವರು ಕೊಟ್ಟವರ ಹಿಂದೂವಾದಿ, ಅವನಿಗೆ ಲೋಕಸಭೆಯಲ್ಲಿ ಟಿಕೆಟ್ ಕೊಡ್ಲಾರೆ ಅವರಿಗೆ ಮೋಸ ಮಾಡ್ತಾರ. ಅದೇ ರೀತಿಯಾಗಿ ಕರ್ನಾಟಕದ ಕುರುಬ ಸಮಾಜದ ಉಪಮುಖ್ಯಮಂತ್ರಿ ಆದಂತವ್ರಿಗೆ ಲೋಕಸಭೆಯಲ್ಲಿ ಮತ್ತು ವಿಧಾನಸಭೆಯಲ್ಲಿ ಎರಡರಲ್ಲಿ ಟಿಕೆಟ್ ವಂಚನೆ ಮಾಡ್ತಾರ. ಈಗ ಬಸವನಗೌಡ ಪಾಟೀಲ್ ಅವರು ಒಂದು ಸಮಾಜಕ್ಕೆ ಸೀಮಿತವರಲ್ಲ, ಬ್ರಾಹ್ಮಣ ಸಮಾಜಕ್ಕೆ ಒಂದು ನಿಗಮ ಅನ್ಯಾಯ ಆದಾಗ ಮೊದಲು ಧ್ವನಿ ಎತ್ತವರು ಬಸವನಗೌಡ ಪಾಟೀಲ್ ಅವರು. ಕೋಳಿ ಸಮಾಜಕ್ಕೆ ಎಸ್ಟಿ ಬಂದಾಗ ಮೊದಲು ಧ್ವನಿ ಎತ್ತವರು ಬಸವನಗೌಡರು ಮತ್ತು ಹಾಲ್ಮುದ ಸಮಾಜಕ್ಕೆ ಮೋಸವಾದಾಗ ಧ್ವನಿ ಎತ್ತವರು ಬಸವನಗೌಡರು. ಅದೇ ರೀತಿಯಾಗಿ ಎಲ್ಲ ಸಮಾಜಕ್ಕೂ ನ್ಯಾಯ ಒದಗಿಸುವಂತ ಏಕೈಕ ನಾಯಕ ಯಾರಾದ್ರೂ ಇದ್ರೆ ಬಸವನಗೌಡ ಪಾಟೀಲ್ ಅವರು ಅಂದ್ರೆ ತಪ್ಪಾಲಕ್ಕಿಲ್ಲಿ ಬಂಧುಗಳೇ. ಅದೇ ರೀತಿಯಾಗಿ ಈಗ ಒಬ್ಬ ಬಸವನಗೌಡ ಪಾಟೀಲ್ ಅವರ ನಡೆಸ್ಕೊಳ್ಳೋ ರೀತಿ ಹೆಂಗದಪ್ಪ ಅಂದ್ರ, ಮೊನ್ನೆ ಯಡಿಯೂರಪ್ಪರು ಮುಖ್ಯಮಂತ್ರಿ ಆದಾಗ ಇವೊಬ್ಬ ಸೀನಿಯರ್ ಲೀಡರ್ ಒಂದು ಮಿನಿಸ್ಟರ್ ಕೊಡಿಲ್ಲ. ಯಾಕಪ್ಪ ಅಂದ್ರೆ ಬಸವನಗೌಡ ತುಳಿಯುವ ಹುನ್ನಾರದ ಬಸವನಗೌಡ ಪಾಟೀಲ್ ಅವರು ಎಲ್ಲ ಸಮಾಜ ಬೇಕಾದ ನಾಯಕರನ್ನ ಅವ್ರು ಇಲ್ಲೇ ತುಳಿಬೇಕಂತ ಕುತಂತ್ರ ಮಾಡಿದ್ರು. ಅದೇ ರೀತಿಯಾಗಿ ಇಲ್ಲಿ ನಮ್ಮ ಮತಕ್ಷೇತ್ರದಿಂದ ಪಲಾಯನ ಮಾಡಿರುವ ಒಬ್ಬ ಮಾಜಿ ಶಾಸಕರು ಬಸವನಗೌಡರ ಬಗ್ಗೆ ಮಾತಾಡ್ತಾರ. ಬಸವನಗೌಡರು ಬಿಜೆಪಿ ಮೊದಲಿದ್ರು, ನೀವು ಮೊದಲು ಬಿಜೆಪಿ ಇದ್ರು, ತಾವು ಆತ್ಮಾದವರು ಮಾತಾಡ್ಬೇಕು. ಯಾಕಪ್ಪ ಅಂದ್ರ ನೀವು ನಿನ್ನೆ ಮನೆ ಬಂದವರು ಬಸವನಗೌಡ ಪಾಟೀಲ್ ಅವರು ಅಲ್ಲಿನ ಜಿಲ್ಲೆ ಬಾಗಲಕೋಟೆ ಬಿಜಾಪುರ ಜಿಲ್ಲೆ ಅವಾಗಿತ್ತು, ಅವಾಗೆ MP ಆದವರು. ಆದ್ರ ದುರ್ದೈವ ಏನಪ್ಪಾ ಅಂದ್ರ ನೀವೊಬ್ಬರು ಒಬ್ಬರ ಕೈಯಾಗ ಒಂದು ಚಮಚಗಿರಿ ಮಾಡಿಕೊಂಡು ಟಿಕೆಟ್ ತಂದು MLA ಆದವರು. ಆದ ಕಾರಣ ನಡಳಿ ಸಾಹೇಬ್ರೆ ನೀವು ತಿಳ್ಕೋಬೇಕು, ಬಿಜಾಪುರ ಜಿಲ್ಲೆಯಲ್ಲಿ ಏಕೈಕ ಶಾಸಕರು ಯಾರಾದ್ರೆ ಬಸವನಗೌಡ ಪಾಟೀಲ್ ಅವರು. ಅವರೊಬ್ಬರನ್ನ ತೊಳೆದು ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಬಿಜೆಪಿಯನ್ನ ನಟ್ಟವಂಶ ಮಾಡುವುದು ನೀವು ನಿರ್ಧಾರ ಮಾಡ್ರಿ ಕಾಣ್ತದ. ಆದ ಕಾರಣ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಜೋರಿಪ್ಪರಿಗೆ ಎಲ್ಲ ಯುವ ಮಿತ್ರರು ಹಾಗೂ ಪೊಲೀಸ್ ಸಿಬ್ಬಂದಿಯವರು, ಇನ್ನು ಬಸವನಗೌಡರು ಈ ಮಟ್ಟಕ್ಕೆ ಬೆಳೆಸಕ್ಕೆ ಇನ್ನೊಬ್ಬರು ಯಾರ ಕಾಮಿಂತ ಮಾಧ್ಯಮ ಮಿತ್ರರು. ಯಾಕಪ್ಪ ಅಂದ್ರ MLC ಚುನಾವಣೆಯಲ್ಲಿ ಪಕ್ಷೇತರ ನಿಂತಾಗ ಮಾಧ್ಯಮ ಮಿತ್ರರು ಬಸವನಗೌಡರಿಗೆ ಬಹಳ ಸಪೋರ್ಟ್ ಮಾಡಿ ಈಗ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಬಸವನಗೌಡ ಹೆಸರುವಾಸಿ ಕಾಲಕ್ಕೆ ಮಾಧ್ಯಮ ಮಿತ್ರ ಒಬ್ರು ಕಾರಣಕರ ಅಂತ ಹೇಳಕ್ಕೆ ತಪ್ಪಲಾಗಿ ಬಂದಿವೆ. ಈ ಕಾರ್ಯಕ್ರಮದ ಯಾವತ್ತು ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಬಸವನಗೌಡರ ಹಿಂದೂ ಹೃದಯ ಸಾಮ್ರಾಟನ್ನ ನಾವೆಲ್ಲರೂ ಬೆಳೆಸೋಣ ಅಂತ ಕೇಳ್ಕೊತ ನನಗೆ ಮಾತಾಡೋ ಅವಕಾಶ